ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆ್ಯಂಡ್ ಡಿಡಕ್ಷನ್ಸ್ ಬಗ್ಗೆ ಮಾತಾಡ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಮಾಡಿರೋದು ಈ ಯೂನಿಟಲ್ಲಿ ಮಾಡಿರೋದೆಲ್ಲ ಥಿಯರಿ ಏನಿದೆ, ಜಸ್ಟ್ ನಿಮಗೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಏನು ಬೇಕು ಅದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಮಾತ್ರ ಕವರ್ ಮಾಡ್ತಾ ಇದ್ದೀನಿ. ಅಡಿಷ್ನಲ್ ಆಗಿ ಅನ್ನೆಸೆಸರಿಯಾಗಿ ನಿಮಗೆ ಯಾವುದೇ ರೀತಿ ಬರ್ಡನ್ ಆಗಬಾರ್ದು ಅಂತ ಸಿಂಪ್ಲಿಫೈ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಇಲ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಬಂದಾಗ, ಈ ಎಕ್ಸೆಂಪ್ಟೆಡ್ ಇನ್ಕಮ್ ಅಂದರೆ ಏನು? ಸಮಥಿಂಗ್ ವಿಚ್ ಯು ರಿಸೀವ್ ವಿಚ್ ಈಸ್ ನಾಟ್ ಸಬ್ಜೆಕ್ಟ್ ಟು ಟ್ಯಾಕ್ಸ್. ಅಂದರೆ ಯು ಆರ್ ರಿಸೀವಿಂಗ್ ಸಮ್ ಅಮೌಂಟ್. ಓಕೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತಲೇ ಅಂದ್ಕೊಳ್ಳೋಣ, ವಿಚ್ ಯು ಆರ್ ರಿಸೀವಿಂಗ್. ಓಕೆ, ಬಟ್ ನೋ ಟ್ಯಾಕ್ಸ್ ಅಪ್ಲಿಕಬಲ್ ಆನ್ ದ್ಯಾಟ್. ಓಕೆ, ಅಂಥದ್ದನ್ನು ಎಕ್ಸೆಂಪ್ಟೆಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ನಿಮಗೆ ಬರ್ತಾ ಇದ್ದರೆ, ಅದು ಅಗ್ರಿಕಲ್ಚರಲ್ ಇನ್ಕಮ್ ಎಸ್ಪೆಷಲಿ ಇಫ್ ಯು ಆರ್ ಡೂಯಿಂಗ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್. ನೋಡಿ, ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡುವಾಗ ನೀವು ನೀವು ಓದಿರ್ತೀರ ಆಲ್ರೆಡಿ 5th ಸೆಮಿಸ್ಟರಲ್ಲಿ, ದಟ್ ಈಸ್ ಎಕ್ಸೆಂಪ್ಟೆಡ್. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟಿಗೆ ಅಗ್ರಿಕಲ್ಚರಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಅಧಿಕಾರ ಇಲ್ಲ. ಆದರೆ ಸ್ಟೇಟ್ ಗೌರ್ಮೆಂಟಿಗೆ ಅಧಿಕಾರ ಇರುತ್ತೆ. ಓಕೆ, ಆದರೆ ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತಂದರೆ ಕಲೆಕ್ಟ್ ಮಾಡಲ್ಲ ಇಂಟೆನ್ಷನಲಿ. ಓಕೆ, ನೋ ಕಲೆಕ್ಷನ್ ಇಂಟೆನ್ಷನಲಿ ಮಾಡಲ್ಲ, ಬಿಕಾಸ್ ಟು ಸಪೋರ್ಟ್ ದ ಫಾರ್ಮರ್ಸ್ ಅಷ್ಟೇ. ಫಾರ್ಮರ್ಸು ಆಲ್ಮೋಸ್ಟ್ ಅವ್ರಿಗೆ ಆಲ್ರೆಡಿ ಲಾಸಸ್ ಎಲ್ಲ ಆಗ್ತಾ ಇರುತ್ತೆ, ಅದಕ್ಕೆ ಅದನ್ನು ಸಪೋರ್ಟ್ ಮಾಡೋದಕ್ಕೋಸ್ಕರ ಅಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಮೇಲೆ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡಲ್ಲ. ಆದರೆ ಇದೇ ಅಗ್ರಿಕಲ್ಚರಲ್ ಇನ್ಕಮ್ಮು ಬೇರೆ ದೇಶದಾಗಿದ್ದರೆ, ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಬಾಂಗ್ಲಾದೇಶ್, ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ನೇಪಾಳ್, ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಶ್ರೀಲಂಕಾ, ಈ ರೀತಿ ಕ್ವೆಶ್ಚನ್ ನಮ್ಮಲ್ಲಿ ಕೊಟ್ಟಿದ್ರೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ ನಿಮಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನೆಂದರೆ, ಅಗ್ರಿಕಲ್ಚರಲ್ ಲ್ಯಾಂಡನ್ನ ನೀವು ಸೇಲ್ ಮಾಡ್ತಾಯಿದ್ದೀರಾ, ದಟ್ ಈಸ್ ಟು ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಸೇಲ್ ಮಾಡ್ತಾಯಿದ್ದೀರಾ ಅಂದರೆ ಅದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಆಗುತ್ತೆ. ಸೊ ಇಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್, ಎಸ್ಪೆಷಲಿ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್, ಅದು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಲೈಕ್ ಫಾರ್ಮಿಂಗ್ ಪರ್ಪೋಸಿಗೆ ಯೂಸ್ ಮಾಡ್ತಾಯಿದ್ರೆ, ಫಾರ್ಮಿಂಗ್ ಗೊತ್ತಿದೆ ಅಲ್ವಾ ನಿಮಗೆ? ಫಾರ್ಮಿಂಗ್ ಪರ್ಪಸ್ ಅಂದರೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಸೊ ಆ ಪರ್ಪೋಸಿಗೋಸ್ಕರ ಯೂಸ್ ಮಾಡ್ತಾಯಿದ್ರೆ ಇಲ್ಲಿ ಅದು ಅಗ್ರಿಕಲ್ಚರಲ್ ಇನ್ಕಮ್ಮು, ಅದನ್ನು ನಾವು ಟ್ಯಾಕ್ಸನ್ನು ಎಕ್ಸೆಂಪ್ಷನ್ ಅಂತ ಹೇಳ್ತೀವಿ. ಒಂದು. ನೆಕ್ಸ್ಟು ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್. ನೋಡಿ, ರಿಲೇಟಿವ್ಸಿಂದ ಬರುವಂಥ ಗಿಫ್ಟ್ಸು ಅಂದರೆ ನಿಮ್ಮ ಪೇರೆಂಟ್ಸು, ನಿಮ್ಮ ಅಜ್ಜಿ ತಾತ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು, ಮತ್ತು ನಿಮ್ಮ ಅತ್ತೆ ಮಾವ, ಅವರೆಲ್ಲ ನಿಮಗೇನು ಕೊಡ್ತಾರೆ ಗಿಫ್ಟ್ಸು? ಅಣ್ಣ ತಮ್ಮ, ಸ್ವಂತ ಅಣ್ಣ ತಮ್ಮ. ಓಕೆ, ಓನ್ ಬ್ರದರ್ಸ್. ಇನ್ ಕೇಸ್ ಕಝಿನ್ ಆಗಿದ್ದರೆ, ಕಝಿನ್ ಈಸ್ ನಾಟ್ ರಿಲೇಟಿವ್. ಓಕೆ, ಫ್ರೆಂಡ್ ನಾಟ್ ರಿಲೇಟಿವ್, ನೇಬರ್ಸ್ ನಾಟ್ ರಿಲೇಟಿವ್. ಓಕೆ, ಸೊ ತುಂಬ ಹತ್ತಿರದ ರಕ್ತ ಸಂಬಂಧಿ ಆಗಿರ್ಬೇಕು ನಿಮಗೆ, ಅವರು ರಿಲೇಟಿವ್ ಅಂತ ಹೇಳ್ತೀವಿ. ಜೊತೆಗೆ ನಿಮ್ಮ ಅತ್ತಿಗೆ, ನಿಮ್ಮ ಭಾವ ಅಂಥವರು ನಿಮಗೆ ರಿಲೇಟಿವ್ ಆಗ್ತಾರೆ. ಮತ್ತು ಅವರಿಂದ ಬಂದಂಥ ಯಾವುದೇ ಗಿಫ್ಟ್ಸು ಟ್ಯಾಕ್ಸೇಬಲ್ ಅಲ್ಲ, ಎಕ್ಸೆಂಪ್ಟೆಡ್. ಗಿಫ್ಟ್ ರಿಸೀವ್ಡ್ ಆನ್ ಮ್ಯಾರೇಜ್ ಒಕೇಶನಲ್ಲಿ, ಸ್ಪೆಷಲ್ ಒಕೇಶನ್ಸಲ್ಲಿ ಏನಾದರೂ ನಿಮಗೆ ಎಸ್ಪೆಷಲಿ ಮ್ಯಾರೇಜ್ ಒಕೇಶನಲ್ಲಿ ಗಿಫ್ಟ್ ಬಂದರೆ ಅದು ಎಕ್ಸೆಂಪ್ಟೆಡ್. ಪಾರ್ಟ್ನರ್ಶಿಪ್ ಫರ್ಮಿಂದ ಬರುವಂಥ ಪ್ರಾಫಿಟು ಕೂಡ ಎಕ್ಸೆಂಪ್ಟೆಡ್. ಸರ್ಟನ್ ಡಿವಿಡೆಂಡ್ಸು ಸ್ಪೆಷಲ್ ಕೇಸಸಲ್ಲಿ ಅದು ಎಕ್ಸೆಂಪ್ಟೆಡ್ ಆಗಿರುತ್ತೆ. ಇಂಟ್ರೆಸ್ಟ್ ಅರ್ನ್ಡ್ ಆನ್ PPF ಅಕೌಂಟ್ ಈಸ್ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ. ಇದು ನೆನಪಿರಬೇಕು. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟಲ್ಲಿ, ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟಲ್ಲಿ, ಆಮೇಲೆ ನೋಟಿಫೈಡ್ ಬಾಂಡ್ಸ್ ಲೈಕ್ ಹುಡ್ಕೋ, NHAI, ಇದೆಲ್ಲ ಬಾಂಡ್ಸ್ಗಳಲ್ಲಿ ಗೌರ್ಮೆಂಟ್ ಇದು ನೋಡಿ ಹೈವೇ ಡೆವಲಪ್ಮೆಂಟಿಗೋಸ್ಕರ ಎಲ್ಲ ಏನವರು ಬಾಂಡ್ಸನ್ನು ಇಶ್ಯೂ ಮಾಡ್ತಾರೆ ಗೌರ್ಮೆಂಟ್ ಅವರು, ಮುನ್ಸಿಪಲ್ ಬಾಂಡ್ಸು. ಓಕೆ, ಅದು ಟ್ಯಾಕ್ಸ್ ಫ್ರೀ ಇರುತ್ತೆ, ಎಕ್ಸೆಂಪ್ಟೆಡ್ ಇರುತ್ತೆ. ಇಂಟ್ರೆಸ್ಟ್ ಆನ್ ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್, ಇದು ನೆನಪಿರಬೇಕು. ಇದು ಕೊಡ್ತಾರೆ ಕ್ವೆಶನಲ್ಲಿ, ಗೋಲ್ಡ್ ಡೆಪಾಸಿಟ್ ಸ್ಕೀಮ್ ಆರ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಂತ, ಇದು ಕೂಡ ಟ್ಯಾಕ್ಸ್ ಫ್ರೀ ಅಂತ ಗೊತ್ತಿರಬೇಕು. ನೋಡಿ, ನಿಮಗೆ ಅಗ್ರಿಕಲ್ಚರ್ ಇನ್ಕಮು, ಗಿಫ್ಟ್ಸ್ ಫ್ರಮ್ ರಿಲೇಟಿವ್ಸು, ಗಿಫ್ಟ್ ಫ್ರಮ್ ಮ್ಯಾರಿಡ್, ಆಮೇಲೆ ಇದು ಎಸ್ಪೆಷಲಿ ಇಂಟ್ರೆಸ್ಟ್ ಫ್ರಮ್ ಗೋಲ್ಡ್ ಡೆಪಾಸಿಟ್ ಸ್ಕೀಮು, ಇದು ನೆನಪಿರಬೇಕು. ಸ್ಕಾಲರ್ಶಿಪ್ ರಿಸೀವ್ಡ್ ಫಾರ್ ಎಜುಕೇಷನಲ್ ಪರ್ಪಸ್ ಈಸ್ ಆಲ್ಸೋ ಎಕ್ಸೆಂಪ್ಟೆಡ್. MP MLA ಅಲವೆನ್ಸ್ ಈಸ್ ಆಲ್ಸೋ ಎಕ್ಸೆಂಪ್ಟೆಡ್.
ಓಕೆ, ಇದು ಇಷ್ಟು ಎಕ್ಸೆಂಪ್ಟೆಡ್ ಇನ್ಕಮ್ ಅಂದರೆ ಟ್ಯಾಕ್ಸ್ ಫ್ರೀ, ನೀವು ಟ್ಯಾಕ್ಸೇ ಕಟ್ಟಂಗಿಲ್ಲ ಅನ್ನುವಂಥದ್ದು. ಓಕೆ, ನೆಕ್ಸ್ಟು ನಾವು ಕಲಿಬೇಕಾಗಿರೋದು ಇನ್ನೊಂದಿದೆ ಅಂತ ಇಲ್ಲಿ ಎಕ್ಸೆಂಪ್ಟೆಡಲ್ಲಿ ಎರಡಿದೆ. ಒಂದು ಏನು ಅಂದರೆ ಇಂಡಿವಿಜುವಲ್ ಅಕೌಂಟ್. ಈಗ ನೀವು ಬ್ಯಾಂಕಿಗೆ ಹೋಗ್ತೀರಾ, ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ರೆ ನಿಮಗೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಮೇಲೆ ಏನು ಇಂಟ್ರೆಸ್ಟ್ ಬರುತ್ತೆ ನೋಡಿ. ಓಕೆ, ಅದಕ್ಕೆ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಆದರೆ ಇಲ್ಲಿ ಎಕ್ಸಂಪ್ಷನ್ ಕೊಡ್ತಾ ಇದ್ದಾರೆ. ಯಾವುದ್ರಲ್ಲಿ ಅಂದರೆ ಇಫ್ ಯು ಓಪನ್ ಅಕೌಂಟ್ ಇನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಅಂತ, SB ಅಕೌಂಟ್ ಅಂತ ನಾವೇನು ಓಪನ್ ಮಾಡ್ತೀವಿ ನೋಡಿ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ. ಓಕೆ, ಅದರಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ನಮಗೆ ಪೋಸ್ಟ್ ಆಫೀಸ್ನಲ್ಲಿ ಮಾಡಿದ್ರೆ ಮಾತ್ರ, ಇಂಡಿವಿಜುವಲ್ ವ್ಯಕ್ತಿ ಆಗಿದ್ದರೆ ಅವನಿಗೆ 3500 ರೂಪೀಸ್ ಪರ್ ಆ್ಯನಮ್ ವರ್ಷಕ್ಕೆ ಎಕ್ಸೆಂಪ್ಷನ್. ಇದು ಎಕ್ಸೆಂಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಎಕ್ಸೆಂಪ್ಷನ್ ಸಿಗುತ್ತೆ. ಆಮೇಲೆ ಅದು ಜಾಯಿಂಟ್ ಅಕೌಂಟ್ ಆಗಿದ್ದರೆ, ಈಗ ನೀವು ನಿಮ್ಮ ಅಣ್ಣ ಜೊತೆ ಸೇರಿ ಒಂದು ಅಕೌಂಟನ್ನು ಓಪನ್ ಮಾಡ್ತೀರಾ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಎಲ್ಲಿ ಪೋಸ್ಟ್ ಆಫೀಸಲ್ಲಿ. ಆವಾಗ ನಿಮಗೆ ಅಪ್ ಟು 7000 ಅಂದರೆ 3500ನ ಡಬಲ್, ಅಪ್ ಟು 7000 ರೂಪೀಸ್ ಪರ್ ಆ್ಯನಮ್ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, 3500 ಪರ್ ಆ್ಯನಮ್. ಓಕೆ, ಇಂಡಿವಿಜುವಲ್ ಅಕೌಂಟ್ ಕೇಳ್ತಾರೆ. ಸೊ ಈಗ ಅಷ್ಟಾದಮೇಲೆ ಕಮ್ಮಿಂಗ್ ಟು ಡಿಡಕ್ಷನ್ಸ್ ಅಂತ ಬಂದರೆ, ಫಸ್ಟು ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು 2 ಡಿಡಕ್ಷನ್ಸು ಸೆಕ್ಷನ್ 80TTA 80TTB ಪ್ರಕಾರ. 80TTA 80TTB ಅನ್ನೋದೇನಿದೆ ನೋಡಿ, ಇದು ಮೋಸ್ಟ್ಲಿ ಓಲ್ಡ್ ರಿಜಿಮ್ ಪ್ರಕಾರ, ಓನ್ಲಿ ಇನ್ ಓಲ್ಡ್ ರಿಜಿಮ್. ನ್ಯೂ ಟ್ಯಾಕ್ಸ್ ರಿಜಿಮ್ ಏನಿದೆ ಅಲ್ಲ, ಓಕೆ, ನಿಮಗೆ ನ್ಯೂ ಟ್ಯಾಕ್ಸ್ ರಿಜಿಮ್, ಓಲ್ಡ್ ಟ್ಯಾಕ್ಸ್ ರಿಜಿಮ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಾನು. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಅದು. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ಆಲ್ ದ 3 ಯೂನಿಟ್ಸ್ನ, ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಯೂನಿಟ್ 5ನ ಓದ್ಕೊಂಡೋಗಿ ಯು ಕ್ಯಾನ್ ಈಸಿಲಿ ಅಟೆಂಡ್ ಅಪ್ ಟು 60 ಮಾರ್ಕ್ಸ್ ಇನ್ ಎಕ್ಸಾಮಿನೇಷನ್. ಸೊ ಇಲ್ಲಿ 80TTA ಅಂಡರಲ್ಲಿ ಓನ್ಲಿ ಅಂಡರ್ ಓಲ್ಡ್ ರಿಜಿಮ್, ನ್ಯೂ ರಿಜಿಮಲ್ಲಿ ಇದು ಸಿಗಲ್ಲ ಡಿಡಕ್ಷನ್ಸು. ಮತ್ತು ಇಲ್ಲಿ 80TTA ಪ್ರಕಾರ 10,000 ರೂಪೀಸ್ ಡಿಡಕ್ಷನ್ ಸಿಗುತ್ತೆ ಆನ್ ಸೇವಿಂಗ್ಸ್ ಅಕೌಂಟ್ ಇಂಟ್ರೆಸ್ಟ್ನ. TTB ಪ್ರಕಾರ ಡಿಡಕ್ಷನ್ಸ್ ಅಪ್ ಟು 50,000 ಫಾರ್ ಸೀನಿಯರ್ ಸಿಟಿಸನ್ಸ್. ಇದು ನಿಮ್ಮಂಥ ನಮ್ಮಂಥವ್ರಿಗೆ. ಓಕೆ, ಬಿಲೋ 65 ಇಯರ್ಸ್ ಇರ್ತೀವಲ್ಲ, ಬಿಲೋ 65 ಇಯರ್ಸ್ ಇದ್ದಾಗ ಯು ಆರ್ ನಾಟ್ ಸೀನಿಯರ್ ಸಿಟಿಸನ್. ಐ ಆಮ್ ಆಲ್ಸೋ ನಾಟ್ ಅ ಸೀನಿಯರ್ ಸಿಟಿಸನ್. ಓಕೆ, ಸೊ ವಿ ಆರ್ ಯಂಗ್ಸ್ಟರ್ಸ್. ಸೊ ವಿ ಆರ್ 80TTA ಪ್ರಕಾರ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಅಪ್ ಟು 10,000 ರೂಪೀಸ್ ಡಿಡಕ್ಷನ್ ಸಿಗುತ್ತೆ. ಎಕ್ಸೆಂಪ್ಷನ್ ಅಲ್ಲ, ಡಿಡಕ್ಷನ್ಸ್ ಅಂದರೆ ನಿಮ್ಮದು ಏನು ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ ನೋಡಿ, ಅದರಿಂದ ಮೈನಸ್ ಮಾಡುವಂಥದ್ದು ಡಿಡಕ್ಷನ್. ಗೌರ್ಮೆಂಟ್ ನಿಮಗೆ ದಯೆ ತೋರಿಸಿ ಕೊಡುವಂಥದ್ದು ಡಿಡಕ್ಷನ್. ಓಕೆ, ಸೊ ಇಲ್ಲಿ ಸೆಕ್ಷನ್ TTB ಪ್ರಕಾರ 50,000 ಫಾರ್ ಸೀನಿಯರ್ ಸಿಟಿಸನ್, 80TTA ಪ್ರಕಾರ 10,000 ಫಾರ್ ನಾರ್ಮಲ್, ನಿಮ್ಮಂಥ ನಮ್ಮಂಥ ಯಂಗ್ಸ್ಟರ್ಸ್ಗೆ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮತ್ತೆ ಫ್ಯಾಮಿಲಿ ಪೆನ್ಷನ್ಸ್ ಡಿಡಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿಂದ ಕ್ವೆಶನ್ ಕೇಳ್ತಾರೆ, ಮೋಸ್ಟ್ಲಿ ಕೇಳ್ತಾರೆ, 100% ಕೇಳ್ತಾರೆ. ಓಲ್ಡ್ ರಿಜಿಮ್ ಪ್ರಕಾರ ಡಿಡಕ್ಷನ್ಸ್ ಲೋವರ್ ಆಫ್ 15,000 ಆರ್ 1/3 ಅಂತ ಇರುತ್ತೆ. ಇನ್ನೊಂದು ನ್ಯೂ ರಿಜಿಮ್ ಪ್ರಕಾರ ಅಪ್ ಟು 25,000 ಮಾಡಿದ್ದಾರೆ ಈಗ. ಓಕೆ, ಓಲ್ಡ್ ರಿಜಿಮ್ ಪ್ರಕಾರ 15,000, ನ್ಯೂ ರಿಜಿಮ್ ಪ್ರಕಾರ 25,000. ಇದು ಗೊತ್ತಿರಬೇಕು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಏನಿದು ಫ್ಯಾಮಿಲಿ ಪೆನ್ಷನ್ ಅಂದರೆ, ಫಸ್ಟು ಫ್ಯಾಮಿಲಿ ಪೆನ್ಷನ್ ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಡಿಸೀಸ್ಡ್ ಆದಾಗ ಅಂದರೆ ತೀರ್ಕೊಂಡಾಗ, ಸತ್ತೋದಾಗ, ಓಕೆ, ಆ ಸಮಯದಲ್ಲಿ ಅವರ ಮೇಲೆ ಒಬ್ಬರು ಡಿಪೆಂಡೆಂಟ್ ಇರ್ತಾರೆ. ಓಕೆ, ಅವಲಂಬಿತರು, ಕರೆಕ್ಟ್. ಸೊ ಡಿಪೆಂಡೆಂಟಿಗೆ ಇವ್ರು ಡಿಪೆಂಡೆಂಟ್ ಆಗಿರೋರು, ಲೈಕ್ ಅವ್ರ ಹೆಂಡತಿ ಆಗಿರ್ಬೋದು, ಅವ್ರ ಮಕ್ಕಳಾಗಿರೋರು, ಅವ್ರಿಗೆ ತಿಂಗ್ಳಿಗೆ ಇಷ್ಟೋ ಅಥವಾ ವರ್ಷಕ್ಕೆ ಇಷ್ಟೋ ಅಂತ ಒಂದು ಏನು ಬರುತ್ತೆ, ಪೆನ್ಷನ್ ಬರುತ್ತೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಈಗ ತಿಂಗಳಿಗೆ ಒಬ್ಬ ವ್ಯಕ್ತಿಗೆ 5,000 ರೂಪಾಯಿ ಪೆನ್ಷನ್ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಎಷ್ಟು? ಪರ್ ಮಂತ್. ಸೊ ವರ್ಷಕ್ಕೆ ಎಷ್ಟಾಯಿತು? 5,000 ಇಂಟು 12 months ಈಸ್ ಈಕ್ವಲ್ ಟು 60,000 ಬರ್ತಾ ಇದೆ ಅಂತ ಆಯಿತು. ಈಗ ಈ ವ್ಯಕ್ತಿಗೆ 60,000 ಬರ್ತಾ ಇದೆ ಅಂದರೆ ಓಲ್ಡ್ ರಿಜಿಮ್ ಪ್ರಕಾರ 15,000ವರೆಗೂ ಡಿಡಕ್ಷನ್ ಸಿಗಬೇಕು, ಆರ್ 60,000 1/3 ಏನಿರುತ್ತೆ
1/3 ಅಂದರೆ ಇಲ್ಲಿ 20,000 ಆಗಿಬಿಡುತ್ತೆ. ಈ 20,000 ಅಥವಾ ಈ 15,000 ವಿಚ್ ಎವರ್ ಇಸ್ ಲೋವರ್, WEL ಅಂದರೆ ವಿಚ್ ಎವರ್ ಇಸ್ ಲೋವರ್. ಈಗ 15,000 ಕಡಿಮೆನಾ 20,000 ಕಡಿಮೆನಾ? 15,000 ಕಡಿಮೆ. ಸೊ 15,000 ರೂಪಾಯಿ ಅಷ್ಟು ನಿಮಗೆ ಇಲ್ಲಿ ಡಿಡಕ್ಷನ್ ಸಿಗುತ್ತೆ ಅನ್ನುವಂಥದ್ದು. ಇಲ್ಲೂ ಅಷ್ಟೇ, ಇಲ್ಲಿ ಏನಂದರೆ 25,000 ಇದೆ. ಇಲ್ಲಿ ನೋಡಿ, ಇಲ್ಲಿ 25,000 ಇದೆ. ಆರ್ ಅದೇ 60,000ಕ್ಕೆ 1/3 ಅಂದರೆ 20,000. ಸೊ ಈಗ ಈ ಕೇಸಲ್ಲಿ ವಿಚ್ ಎವರ್ ಇಸ್ ಲೋವರ್ ಅಂದರೆ ಯಾವುದು? 20,000 ತಾನೇ ಕಡಿಮೆ. ಸೊ 20,000 ರೂಪಾಯಿವರೆಗೂ ಡಿಡಕ್ಷನ್ ಸಿಗುತ್ತೆ ಈ ಕೇಸಲ್ಲಿ. ಸೊ ಇದು ಡಿಡಕ್ಷನ್ಸ್ ಬಗ್ಗೆ. ಸೊ ನಿಮಗೆ ಓಲ್ಡ್ ರಿಜಿಮ್ ಮತ್ತು ನ್ಯೂ ರಿಜಿಮ್ ಪ್ರಕಾರ ಗೊತ್ತಿರಬೇಕು. ನೀವು ಯಾವಾಗ ನೋಡಬೇಕು ಅಂದರೆ ಅವ್ರು ಕೊಟ್ಟಿರುವ ಅಮೌಂಟು 15,000ಕ್ಕಿಂತ ಜಾಸ್ತಿ ಇದೆಯಾ ಅಥವಾ 25,000ಕ್ಕಿಂತ ಜಾಸ್ತಿ ಇದೆಯಾ ಅಂತ ನೋಡಿ. ಇನ್ ಕೇಸ್ ಅದು ಅವ್ರು ಕೊಟ್ಟಿರುವಂಥ ಅಮೌಂಟ್ 25,000ಕ್ಕಿಂತ ಜಾಸ್ತಿ ಇದ್ದರೆ ನೀವು 1/3 ಕ್ಯಾಲ್ಕುಲೇಷನ್ ಮಾಡಿ ನೋಡಬೇಕಾಗತ್ತೆ. ಓಕೆ, ನೆಕ್ಸ್ಟು ಎಕ್ಸ್ಪೆನ್ಸಸ್ ಆನ್ ಲೆಟ್ ಔಟ್ ಆಫ್ ಅಸೆಟ್ಸ್. ಇನ್ನು ಯಾವ್ಯಾವ ಡಿಡಕ್ಷನ್ ಸಿಗುತ್ತೆ ಅಂತ ನೋಡಿ. ಈಗ ನೀವು ಕೆಲವೊಂದು ಪ್ಲ್ಯಾಂಟ್, ಮಷೀನರಿ, ಫರ್ನಿಚರ್ಸ್, ಬಿಲ್ಡಿಂಗ್ಸ್ ಇಂಥದ್ದನ್ನೆಲ್ಲ ನೀವು ಬಾಡಿಗೆ ಕೊಟ್ಟಿರ್ತೀರ ಅಂದ್ಕೊಳ್ಳಿ. ಅಂಥದ್ರ ಮೇಲೆ ಸೆಕ್ಷನ್ 57 ಸಬ್ಸೆಕ್ಷನ್ 2 ಪ್ರಕಾರ ಈ 2 ಓಲ್ಡ್ ರಿಜಿಮ್ ಹಾಗೂ ನ್ಯೂ ರಿಜಿಮ್ ಪ್ರಕಾರ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಯಾವುದ್ಯಾವುದು? ರಿಪೇರ್ಸ್ ಆ್ಯಂಡ್ ಇನ್ಶೂರೆನ್ಸ್ ಮತ್ತು ಡಿಪ್ರಿಸಿಯೇಷನ್. ರಿಪೇರ್ಸು, ಇನ್ಶೂರೆನ್ಸ್ ಕಾಸ್ಟು ಮತ್ತು ಡಿಪ್ರಿಸಿಯೇಷನ್ ಇದೆಲ್ಲ ನಿಮಗೇನಾಗುತ್ತೆ ಅಂದರೆ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಿ ಅದರದ್ದು ಡಿಡಕ್ಷನ್ಸನ್ನು ಲಾಸ್ಟಲ್ಲಿ ನೀವು ತೊಗೊಳ್ಬಹುದು ಅಂತ ನಾನು ಪ್ರಾಬ್ಲಮ್ಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಫುಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಮೈನಸ್ ಗ್ರಾಸ್ ಟೋಟಲ್ ಇದು ಗ್ರಾಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಮಾಡಿಬಿಟ್ಟು ಮೈನಸ್ ಡಿಡಕ್ಷನ್ಸ್ ಮಾಡಿದ್ರೆ ನಿಮಗೆ ನೆಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಸಿಗುತ್ತೆ. ಸೊ ಇಲ್ಲಿ ಇದು ಎಕ್ಸ್ಪೆನ್ಸಸ್ ಆನ್ ಲೆಟ್ ಔಟ್ ಆಫ್ ಅಸೆಟ್ಸ್ ಆಯಿತಾ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್, ಇದು ನೆನಪಿರ್ಬೇಕು ನೋಡಿ. ಇಲ್ಲೇನಾಗ್ತಾ ಇದೆ ನನಗೆ ಅಂದರೆ ನಾನು ಕೆಲವೊಂದು ವೆಬ್ಸೈಟ್ಸ್ಗಳಲ್ಲಿ ಸರ್ಚ್ ಮಾಡಿದಾಗ ಕೆಲವೊಂದು ವೆಬ್ಸೈಟ್ಸ್ಗಳಲ್ಲಿ ಏನು ಹೇಳ್ತಾನೆ ಅಂದರೆ ನ್ಯೂ ರಿಜಿಮ್ ಪ್ರಕಾರ ಕೆಲವೊಂದು ಎಕ್ಸ್ಪೆನ್ಸಸ್ ಅಲೋ ಇಲ್ಲ ಅಂತ, ಕೆಲವೊಂದು ವೆಬ್ಸೈಟ್ಸ್ಗಳಲ್ಲಿ ಹೇಳ್ತಾರೆ ನ್ಯೂ ರಿಜಿಮ್ ಪ್ರಕಾರ ಎಕ್ಸ್ಪೆನ್ಸಸ್ ಅಲೋ ಇದೆ ಅಂತ. ಈಗ ನಾನು ಕ್ಲಾಸ್ ರೂಮಲ್ಲಿ ನನ್ನ ಸ್ಟೂಡೆಂಟ್ಸಿಗೆ ಪಾಠ ಮಾಡಿದಾಗ ನ್ಯೂ ರೆಜಿಮ್ ಪ್ರಕಾರ ಎಕ್ಸ್ಪೆನ್ಸಸ್ ಕೆಲವೊಂದು ಅಲೋ ಇಲ್ಲ ಅಂತಲೇ ಮಾಡಿಸಿದ್ದೀನಿ. ಬಟ್ ಈಗ ನಾನು ಮತ್ತೊಮ್ಮೆ ಇದನ್ನು ಡೌಟ್ ಬಂದು ಮತ್ತೊಮ್ಮೆ ಚೆಕ್ ಮಾಡ್ತಾಯಿದ್ದೆ. ಆಮೇಲೆ ಟೆಕ್ಸ್ಟ್ ಬುಕ್ ನೋಡಿದೆ. ಟೆಕ್ಸ್ಟ್ ಬುಕ್ಸ್ ಏನಾಗ್ಬಿಟ್ಟಿದೆ ಅಂದರೆ ಪ್ರಾಬ್ಲಮ್ಮು ನ್ಯೂ ರಿಜಿಮ್ ಪ್ರಕಾರ ಅವ್ರೇನು ಜಾಸ್ತಿ ಪ್ರಾಬ್ಲಮ್ಸ್ ಮಾಡಿಲ್ಲ. ಅದು ಪ್ರಿಂಟೆಡ್ ಅರ್ಲಿಯರ್ ಓನ್ಲಿ. ಸೊ ಈಗ ನ್ಯೂ ರಿಜಿಮ್ ಪ್ರಕಾರ ಮಾಡಬೇಕು ಪ್ರಾಬ್ಲಮ್ಸನ್ನು ಅಂತ ಯೂನಿವರ್ಸಿಟಿಯವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಬುಕ್ಸ್ ಅದಕ್ಕಿಂತ ಮುಂಚೆನೇ ಪ್ರಿಂಟ್ ಆಗಿಬಿಟ್ಟಿದೆ. ಅದಕ್ಕೆ ಇದನ್ನು ನಾನು ರಿಸರ್ಚ್ ಮಾಡಿ ಮತ್ತೆ ಇದ್ರ ಬಗ್ಗೆ ತಿಳ್ಕೊಂಡು ಬಂದಿದ್ದೀನಿ. ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ ಸೆಕ್ಷನ್ 57 ಪ್ರಕಾರ 50% ಯಾವುದಾದ್ರೂ ನಿಮಗೆ ಕಾಂಪನ್ಸೇಷನ್ ಬಂದರೆ, ಓಕೆ, ಇಂಟ್ರೆಸ್ಟ್ ಯಾವುದಾದ್ರೂ ಕಾಂಪನ್ಸೇಷನ್ ನಿಮಗೆ ಬರಬೇಕಾಗಿತ್ತು. ಲೈಕ್ ಫಾರ್ ಎಕ್ಸಾಂಪಲ್ ಲೆಟ್ಸೆ ನಿಮ್ಮದು ಏರ್ಪೋರ್ಟ್ ರೋಡಲ್ಲಿ ಒಂದು ಸೈಟ್ ಇತ್ತು ಅಂತ ಅಂದ್ಕೊಳ್ಳೋಣ. ಅಗ್ರಿಕಲ್ಚರ್ ಲ್ಯಾಂಡೋ ಯಾವುದಾದ್ರೂ ಲ್ಯಾಂಡ್, ಆ ಲ್ಯಾಂಡನ್ನು ಗೌರ್ಮೆಂಟು ಅಕ್ವೈರ್ ಮಾಡ್ಕೊಂಡು ಬಿಡುತ್ತೆ ಅಂತ ಅಂದ್ಕೊಳ್ಳೋಣ. ಆವಾಗ ಅವ್ರು ನಿಮಗೆ ಒಂದು 50 ಲಕ್ಷ ದುಡ್ಡು ಕೊಡಬೇಕಾಗಿತ್ತು. ಆದರೆ ಅವರು ಕೊಟ್ಟಿಲ್ಲ, ಲೇಟಾಗಿ ಕೊಡ್ತಾಯಿದ್ದಾರೆ. ಲೇಟಾಗಿ ಕೊಡುವಾಗ ಅವ್ರು ನಿಮಗೆ ಬಡ್ಡಿ ಹಾಕ್ಕೊಡ್ತಾರೆ. ಬಡ್ಡಿ ಹಾಕ್ಕೊಡ್ತಾ ಇರೋದು ಅದು ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್. ಇನ್ ದಟ್ ಕೇಸಸ್ ನಿಮಗೆ 50% ಆಫ್ ಫ್ಲ್ಯಾಟ್ ಡಿಡಕ್ಷನ್ ಸಿಗುತ್ತೆ. ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ ಅದ್ರ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್ನು ಒಂದು 10,000 ರೂಪಾಯಿ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ ನೀವು 5,000 ಮೇಲೆ ಡಿಡಕ್ಷನ್ ಸಿಗುತ್ತೆ. ಅಂದರೆ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ಇದ್ರ ಮೇಲೆ. ಬರೀ ಉಳಿದಿರುವಂಥ 5,000ಗೆ ಮಾತ್ರ ನೀವು ಟ್ಯಾಕ್ಸ್ನ ಪೇ ಮಾಡಬೇಕು ಅಂತ ಅರ್ಥ. ನೆಕ್ಸ್ಟು ಇದು ಬಿಟ್ಟು ಬೇರೆ ಯಾವುದೇ ಎಕ್ಸ್ಪೆನ್ಸಸ್ಸು ಕಾಂಪನ್ಸೇಷನ್ ಬರುವಂಥದ್ದು ರಿಲೇಟೆಡ್ ಆಗಿ ಅಲೋ ಮಾಡಲ್ಲ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ. ನೆಕ್ಸ್ಟು ಕಮಿಷನ್ ಆರ್ ರೆಮ್ಯುನರೇಷನ್. ಈಗ ನೋಡಿ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಎನಿ ರೀಸನೇಬಲ್ ಕಮಿಷನ್ ಆರ್ ರೆಮ್ಯುನರೇಷನ್ ಪೇಡ್ ಟು ಅ ಬ್ಯಾಂಕರ್ ಆರ್ ಎನಿ ಅದರ್ ಪರ್ಸನ್ ಫಾರ್ ದ ಪರ್ಪಸ್ ಆಫ್ ಕಲೆಕ್ಟಿಂಗ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆರ್ ಡಿವಿಡೆಂಟ್ ಈಸ್ ಡಿಡಕ್ಟಬಲ್ ಅಂತ ಹೇಳಿದ್ದಾರೆ. ಸೊ 2 ರಿಜಿಮ್ ಪ್ರಕಾರ, ಓಲ್ಡ್ ರಿಜಿಮ್ ಆ್ಯಂಡ್ ನ್ಯೂ ರಿಜಿಮ್, 2 ರಿಜಿಮ್ ಪ್ರಕಾರ ಯಾವುದಾದ್ರೂ ನಾವು ರೆಮ್ಯುನರೇಷನ್ ಅಥವಾ ಕಮಿಷನ್ನು ಬ್ಯಾಂಕರಿಗೆ ಪೇ ಮಾಡಿದ್ರೆ ಟು ರಿಸೀವ್ ದ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆರ್ ಡಿವಿಡೆಂಟ್
ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆರ್ ಡಿವಿಡೆಂಡ್ನ ರಿಸೀವ್ ಮಾಡೋದಕ್ಕೋಸ್ಕರ ನಾವು ಬ್ಯಾಂಕರಿಗೆ ಯಾರಿಗೆ ಪೇ ಮಾಡ್ತಾ ಇದ್ದೀವಿ? ಬ್ಯಾಂಕರಿಗೆ ಪೇ ಮಾಡ್ತಾಯಿದ್ದೀವಿ. ಏನು ಪೇ ಮಾಡ್ತಾ ಇದ್ದೀವಿ? ಕಮಿಷನ್ ಆರ್ ರೆಮ್ಯುನರೇಷನ್ನ ಪೇ ಮಾಡ್ತಾ ಇದ್ದೀವಿ. ಯಾವುದಕ್ಕೋಸ್ಕರ? ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಆವಾಗ ನಾವು ಪೇ ಮಾಡುವಂತಹ ಲೈಕ್ 500 rupees, 1000 rupees ಈ ರೀತಿ ಚಾರ್ಜಸ್ನ ನಾವೇನು ಪೇ ಮಾಡ್ತೀವಿ ನೋಡಿ, ಅದು ಕೂಡ ಡಿಡಕ್ಟೇಬಲ್ ಅಂಡರ್ ಬೋತ್ ಓಲ್ಡ್ ರಿಜಿಮ್ ಆ್ಯಂಡ್ ನ್ಯೂ ರಿಜಿಮ್ ಅಂತ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಆಫ್ ಡಿವಿಡೆಂಡ್ಸ್. ನೋಡಿ ಇಲ್ಲಿ ಇಂಪಾರ್ಟೆಂಟು, ಈಗ ನೀವು ಹಣವನ್ನು ಯಾರಿಂದನೂ ಸಾಲ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಶೇರ್ಸಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನೀವು ನನ್ನ ಹತ್ರ 1 ಲಕ್ಷ ದುಡ್ಡು ತೊಗೊಂಡಿದ್ದೀರಾ ಸಾಲ ಮಾಡಿ. ಆ ದುಡ್ಡನ್ನು ತೊಗೊಂಡೋಗಿ ನೀವೇನು ಮಾಡಿದ್ರಿ? ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಆ ವರ್ಷಕ್ಕೆ ಏನು ಬಂತು ಅಂದರೆ ಒಂದು 10,000 ರೂಪಾಯಿ ಇಂಟ್ರೆಸ್ಟ್ ಬಂತು ಅಂತ ಅಂದ್ಕೊಳ್ಳೋಣ. ಇಂಟ್ರೆಸ್ಟ್ ಆರ್ ಡಿವಿಡೆಂಡ್ ಬಂತು ಅಂತ, ಡಿವಿಡೆಂಡ್ ಬಂತು, 10,000 ರೂಪಾಯಿ ಡಿವಿಡೆಂಡ್ ಬಂತು. ಏನು ಬಂತು? 10,000 ರೂಪಾಯಿ ಡಿವಿಡೆಂಡ್ ಬಂತು. ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಡಿವಿಡೆಂಡ್ ತಾನೇ ಬರೋದು, ಅದಕ್ಕೆ. ಸೊ ಈಗ 10,000 ರೂಪಾಯಿ ನಿಮಗೇನು ಡಿವಿಡೆಂಡ್ ಬಂತು ಆ ವರ್ಷ ಪರ್ ಆ್ಯನಮ್, ಇದ್ರ ಮೇಲೆ ಈಗ ನೀವೇನು ಮಾಡ್ತೀರಾ ಅಂದರೆ, ನನಗೆ ಸಾಲ ತೊಗೊಂಡಿದ್ದಕ್ಕೆ ಒಂದು 5,000 ರೂಪಾಯಿ ಬಡ್ಡಿ ಕಟ್ತೀರಾ ಅಂತ ಅಂದ್ಕೊಳ್ಳಿ ವರ್ಷಕ್ಕೆ. ಇಂಟ್ರೆಸ್ಟ್ ನಾನು ಚಾರ್ಜ್ ಮಾಡ್ತಾ ಇರೋದು ವರ್ಷಕ್ಕೆ 5,000 ರೂಪಾಯಿ. ಆದರೆ ನಿಮಗೆ ಎಷ್ಟು ಡಿವಿಡೆಂಟ್ ಅಲೋಡು? ಟೋಟಲ್ ನೀವು ಪೇ ಮಾಡುವಂಥ 5,000 ರೂಪಾಯಿ ಡಿಡಕ್ಟೇಬಲ್ ಅಲ್ಲ. ನಾಟ್ ಡಿಡಕ್ಟೇಬಲ್. ಏನು ಡಿಡಕ್ಟೇಬಲ್ ಅಂದರೆ, ಈ 10,000 ರೂಪಾಯಿ ಏನು ನಿಮಗೆ ಇಂಟ್ರೆಸ್ಟ್ ಬರುತ್ತೆ ನೋಡಿ, ಅದ್ರದ್ದು 20% ಅಷ್ಟು ಡಿಡಕ್ಷನ್ಸ್ ಅಲ್ಲೋ. ಅಂದರೆ 10,000 ಮೇಲೆ 20% ಅಂದರೆ ಎಷ್ಟು? 2,000. ಆ 2,000 ನಿಮಗೆ ಡಿಡಕ್ಷನಾಗಿ ಕೊಡ್ತಾರೆ. ನೀನು 5,000ನಾದರೂ ಕಟ್ಕೋ, 10,000ನಾದರೂ ಕಟ್ಕೋ, ಬಡ್ಡಿ ಅದೆಲ್ಲ ಗೊತ್ತಿಲ್ಲ. ಆದರೆ ನಿನಗೆ ಸಿಗುವಂಥದ್ದು ನೀನು ಎಷ್ಟು ಡಿವಿಡೆಂಟ್ ರಿಸೀವ್ ಮಾಡಿರ್ತೀಯೋ ಅದ್ರ ಮೇಲೆ 20% ಅಷ್ಟು ನಿಮಗೆ ಏನು ಸಿಗುತ್ತೆ? ಡಿಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಜನರಲ್ ಲೈಕ್ ಹೋಲಿ ಆ್ಯಂಡ್ ಎಕ್ಸ್ಕ್ಲೂಸಿವ್ಲಿ ಎಕ್ಸ್ಪೆನ್ಸಸ್. ಲೈಕ್ ನಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರಬೇಕು. ಅದು ನಾನ್ ಕ್ಯಾಪಿಟಲ್ ಅಂದರೆ ಏನು? ಮತ್ತೆ ರಿಪೀಟೆಡ್ ಆಗಿ ನಡೆಯುವಂಥ ಎಕ್ಸ್ಪೆಂಡಿಚರ್. ಓಕೆ, ಲೈಕ್ ಲೀಗಲ್ ಫೀಸ್ ಸ್ಪೆಸಿಫಿಕಲಿ ಟು ರಿಕವರ್ ಓವರ್ ಡ್ಯೂ ಇಂಟ್ರೆಸ್ಟ್ ಆರ್ ಕಾಂಪನ್ಸೇಷನ್. ನೋಡಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನು? ಲಾಂಗ್ ಟರ್ಮ್. ಒಂದ್ಸಲಿ ನಾವು ಎಕ್ಸ್ಪೆಂಡಿಚರ್ ಮಾಡಿಬಿಟ್ರೆ ಅದು ಲಾಂಗ್ ಟರ್ಮ್ ಉಳಿಯುತ್ತೆ ಅನ್ನೋವಂಥದ್ದು. ಈಗ ನಾವು ಕ್ಯಾಪಿಟಲ್ ಗೇನ್ಸಲ್ಲಿ ಓದಿದ್ವಿ, ಲ್ಯಾಂಡ್ ಪರ್ಚೇಸ್ ಮಾಡ್ತೀವಿ, ಆವಾಗ ಕಾಸ್ಟ್ ಆಫ್ ಅಕ್ವಿಸಿಷನ್, ಅದ್ರ ಜೊತೆ ಈಗ ಪರ್ಚೇಸ್ ಮಾಡುವಾಗ ಬ್ರೋಕರ್ ಚಾರ್ಜಸ್ ಕೊಡ್ತೀವಿ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ. ಕರೆಕ್ಟ್. ಆದರೆ ಇಲ್ಲಿ ಕೆಲವೊಂದು ಯಾವತ್ತೋ ಲಾಂಗ್ ಟರ್ಮ್ ಯೂಸ್ ಆಗದಲ್ಲೇ ಇರುವಂಥದ್ದು, ಲೈಕ್ ಲೀಗಲ್ ಫೀಸು ಪೇಡು, ಓಕೆ, ಟು ರಿಕವರ್ ಓವರ್ ಡ್ಯೂ ಇಂಟ್ರೆಸ್ಟ್ ಆನ್ ಕಾಂಪನ್ಸೇಷನ್, ಅದೆಲ್ಲ ಇದ್ದರೆ ಅಂಥದ್ದಕ್ಕೆ ನಾವು ಎಕ್ಸ್ಪೆನ್ಸಸ್ಸನ್ನು ಬೋತ್ ಓಲ್ಡ್ ರಿಜಿಮ್ ಆ್ಯಂಡ್ ನ್ಯೂ ರಿಜಿಮಲ್ಲಿ ಮಾಡ್ಬೋದು. ನೆಕ್ಸ್ಟು ಎಂಪ್ಲಾಯಿ ವೆಲ್ಫೇರ್ ಫಂಡ್ ಕಾಂಟ್ರಿಬ್ಯೂಷನ್. ಈಗ if an employee contribution funds like PF or ESI is included in the employer's other income, it is deductible if the employer deposit into the respective fund on or before the due date ಅಂತ ಹೇಳಿದ್ದಾರೆ. ಈಗ ಏನಾಗುತ್ತಂದರೆ, ಈಗ ನೀವು ಎಂಪ್ಲಾಯರ್ ಅಂತ ಅಂದ್ಕೊಳ್ಳಿ. ಎಂಪ್ಲಾಯರ್, ಈಗ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಓಕೆ, ನಿಮ್ಮ ಅಂಡರಲ್ಲಿ ಒಂದು 20 ಜನ ಕೆಲಸ ಮಾಡ್ತಾ ಇದ್ದಾರೆ ಎಂಪ್ಲಾಯೀಸು. ನೀವೇನು ಮಾಡಿರ್ತೀರಾ? ಅವ್ರದ್ದು ESI ಮತ್ತು PFನ ಡಿಡಕ್ಟ್ ಮಾಡ್ತೀರಾ. ಆ ಹಣ ನಿಮಗೆ ಬಂದಿರುತ್ತಾ? ಈಗ ನೀವು ಆ ಹಣನ ನಿಮ್ಮದು, ಅದು ಇನ್ಕಮ್ ಅಲ್ಲ, ಅದು ನಿಮಗೆ ಇನ್ಕಮ್ ಅಲ್ಲ, ಅದನ್ನು ನೀವು ಜಸ್ಟ್ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ. ಅದನ್ನು ನೀವೇನು ಮಾಡಬೇಕು? ಗೌರ್ಮೆಂಟಿಗೆ ಪೇ ಮಾಡಬೇಕಾಗುತ್ತೆ, ರೈಟ್, ಅವ್ರ ಅಕೌಂಟಿಗೆ ಹೋಗೋಕ್ಕೆ ಹಾಗೆ. ಓಕೆ, ಸೊ ಅದಕ್ಕೋಸ್ಕರ ಇದು ಡಿಡಕ್ಷನ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ. ಸೊ ಇಷ್ಟು. ಯಾವ್ದ್ಯಾವುದು ನಾನ್ ಡಿಡಕ್ಟೇಬಲ್ ಅಂದರೆ, ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಏನಾದರೂ ಇದ್ದರೆ, ಲೈಕು ನಾವು ಕಾರಲ್ಲಿ ಓಡಾಡಿದ್ವಿ, ಟ್ರಿಪ್ಪಿಗೆ ಹೋದ್ವಿ, ಊಟ ಮಾಡಿದ್ವಿ, ಇದೆಲ್ಲ ಪರ್ಸ್ನಲ್ ಎಕ್ಸ್ಪೆಂಡಿಚರ್, ಅಂಥದ್ದೆಲ್ಲ ಇಲ್ಲ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಕ್ಯಾಶುಯಲ್ ಇನ್ಕಮ್. ಅಂದರೆ ಈಗ ನಾವು ಲಾಟ್ರಿ, ಕ್ರಾಸ್ವರ್ಡ್, ರೇಸಸ್ಸು, ಇದಕ್ಕೆಲ್ಲ ಖರೀದಿಗೆ ಮಾಡೋದಕ್ಕೆ, ಅದಕ್ಕೆ ನಾವು ಏನು ಬೆಟ್ಟಿಂಗಿಗೆ ಅಂತ ಹಣವನ್ನು ಹೂಡಿಕೆ ಮಾಡಿರ್ತೀವಿ ನೋಡಿ. ಫಾರ್ ಎಕ್ಸಾಂಪಲ್, ಟು ಬೈ ಎ ಲಾಟ್ರಿ. ಈಗ ನಾನು 1000 ರೂಪೀಸ್ ಕೊಟ್ಟು ಲಾಟ್ರಿನ ಪರ್ಚೇಸ್ ಮಾಡಿದೆ, ಓಕೆ.
ನನಗೆ ಆ ಲಾಟ್ರಿಯಿಂದ 10 lakhs ರೂಪಿ ಬಂತು ಅಂತ ಅಂದ್ಕೊಳ್ಳೋಣ. ಆವಾಗ ಬಂದಂಥ 10 lakh ರೂಪಿನಲ್ಲಿ ನಾನು 1000 rupees ಆ್ಯಸ್ ಎಕ್ಸ್ಪೆನ್ಸ್ ಅಂತ ತೋರ್ಸೋದಕ್ಕಾಗಲ್ಲ, ಇದಕ್ಕೆ ಡಿಡಕ್ಷನ್ ಸಿಗಲ್ಲ. ಸೊ ಇದು ಕ್ಯಾಶುವಲ್ ಇನ್ಕಮ್ ಮೇಲೆ ನಾವು ಖರೀದಿ ಮಾಡೋದಕ್ಕೆ ಅದಕ್ಕೋಸ್ಕರ ನಾವೇನಾದರೂ, ಈಗ ನಾನು ರೇಸ್ ಆಡೋದಕ್ಕೆ ಹೋಗ್ಬಿಟ್ಟು 1 ಲಕ್ಷ ಬೆಟ್ಟಿಂಗ್ ಮಾಡಿಬಿಟ್ಟು 7 ಲಕ್ಷ ವಿನ್ ಮಾಡ್ಕೊಂಡು ಬಂದರೆ ನಂದು 1 ಲಕ್ಷ ಎಕ್ಸ್ಪೆನ್ಸಸ್ ಅಂತ ತೋರ್ಸೋಕ್ಕಾಗಲ್ಲ. 2 ಲಕ್ಷದಲ್ಲಿ TDS ಕಟ್ ಮಾಡ್ತಾರೆ 30%. ಓಕೆ, ಸೊ ದಟ್ ಈಸ್ ಐ ಹ್ಯಾವ್ ಟು ಪೇ 30%, ಅಂದರೆ 60,000 rupees ಇಲ್ಲಿ ನಾನು ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಇಲ್ಲ ನಾನು 2 ಲಕ್ಷಕ್ಕೆ 1 ಲಕ್ಷ ನಾನು ಆಲ್ರೆಡಿ ಬೆಟ್ಟಿಂಗ್ ಮಾಡಿದ್ದೆ, ಆ 1 ಲಕ್ಷ ರಿಕವರಿ ಮಾಡ್ಕೊಳ್ಬೇಕು, ಹಂಗೇನೂ ಇಲ್ಲ ಕ್ಯಾಶುವಲ್ ಇನ್ಕಮ್ಸ್ಗಳಲ್ಲಿ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟಾಗಿ ಇದ್ರ ರಿಲೇಟೆಡ್ ಕ್ವೆಶನ್ ಇದೆ ನೋಡಿ, ಅನ್ಪೇಡ್ ಟಿ ಡಿ ಎಸ್ ಬಗ್ಗೆ ನೆನಪಿಟ್ಕೊಳ್ಬೇಕು. ಈಗ ನೀವು ಏನಾದರೂ ಇಂಟ್ರೆಸ್ಟೋ ಅಥವಾ ಸ್ಯಾಲ್ರೀಸೋ ಔಟ್ಸೈಡ್ ಇಂಡಿಯಾ ಪೇ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಫ್ರೆಂಡು ಹೂ ಇಸ್ ಸ್ಟೇಯಿಂಗ್ ಇನ್ UK ಅಂತ ಅಂದ್ಕೊಳ್ಳಿ. UK ಅಂದರೆ ಉತ್ತರಾಖಂಡಲ್ಲ, ಓಕೆ, ಯುನೈಟೆಡ್ ಕಿಂಗ್ಡಮ್ ಅಂತ. ಯು ಕೆನಲ್ಲಿ ಇರುವಂಥ ಒಬ್ಬ ನಿಮ್ಮ ಫ್ರೆಂಡಿಂದ ಸಾಲ ತೊಗೊಂಡಿರ್ತೀರಾ ಏನೋ ಒಂದು ಪರ್ಪಸ್ಸಿಗೋಸ್ಕರ. ಈಗ ಆ ಪರ್ಪಸ್ ಆದಮೇಲೆ ನೀವು ಅದಕ್ಕೆ ಆ ವ್ಯಕ್ತಿಗೆ ನೀವು ಒಂದು 10,000 ರೂಪಾಯಿ ಇಂಟ್ರೆಸ್ಟನ್ನು ಪೇ ಮಾಡ್ತೀರಾ ಅಂದ್ಕೊಳ್ಳಿ. ನೀವು ಇಂಟ್ರೆಸ್ಟ್ ಪೇ ಮಾಡೋದು ತಪ್ಪಲ್ಲ, ಪೇ ಮಾಡಬಹುದು, ಅದಕ್ಕೆ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಆದರೆ TDS ಡಿಡಕ್ಟ್ ಮಾಡ್ಕೊಂಡು ಪೇ ಮಾಡಬೇಕು. TDS ಡಿಡಕ್ಟ್ ಆಗಿದ್ದರೆ ಅದಕ್ಕೆ ನೀವು ಪೇ ಮಾಡಿದ್ರೆ ಇಟ್ ಈಸ್ ಫೈನ್. ಇನ್ ಕೇಸ್ TDS ಡಿಡಕ್ಟ್ ಆಗ್ದಲೇ ಇರುವಂಥ ಹಣವನ್ನು ನೀವೇನಾದರೂ ಪೇ ಮಾಡಿದ್ರೆ ದಟ್ ಈಸ್ ಡಿಡಕ್ಷನ್ಸ್ ಸಿಗಲ್ಲ ನಿಮಗೆ, ಆಯಿತಾ. ನೆಕ್ಸ್ಟು ಅದೇ ರೀತಿ ಇನ್ಸೈಡ್ ಇಂಡಿಯಾದಲ್ಲೇ ಇನ್ ಕೇಸ್ ನೀವು ವಿತೌಟ್ TDS ಡಿಡಕ್ಷನ್ಸ್ ಏನಾದರೂ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಅಂಥ ಪೇಮೆಂಟ್ಗಳಿಗೆ ಆರ್ 30% ಅಷ್ಟು ಮಾತ್ರ ನಿಮಗೆ ಡಿಡಕ್ಷನ್ ಸಿಗುತ್ತೆ, 70% ಅಷ್ಟು ಡಿಡಕ್ಷನ್ ಸಿಗಲ್ಲ ಅನ್ನುವಂಥದ್ದು. ಇದು ನೆನಪಿರಲಿ. ಓನ್ಲಿ 30% ಅಷ್ಟು ಡಿಡಕ್ಷನ್ ಸಿಗುತ್ತೆ ವಿತೌಟ್ TDS ಅಂತ ಕೊಟ್ಟಿದ್ರೆ, ವಿತಿನ್ ಇಂಡಿಯಾ ಆಗಿದ್ರೆ. ಔಟ್ಸೈಡ್ ಇಂಡಿಯಾ ಆಗಿದ್ರೆ 100% ಡಿಡಕ್ಷನ್ ಸಿಗೋದೇ ಇಲ್ಲ. ಓಕೆ, ಇಲ್ಲಿ ಇನ್ನೊಂದ್ಸರಿ ಬರೆದ್ಬಿಡ್ತೀನಿ ನಾನು. ವಿತಿನ್ ಇಂಡಿಯಾ ಆಗಿದ್ದರೆ, ವಿತಿನ್ ಇಂಡಿಯಾ ಈಗ ನೀವು ಏನು ಪೇ ಮಾಡ್ತಾ ಇದ್ದೀವ, ಇಂಟ್ರೆಸ್ಟ್ ಆರ್ ಸ್ಯಾಲ್ರಿ ಪೇ ಮಾಡ್ತಿದ್ದೀರಾ ವಿತೌಟ್ ಡಿಡಕ್ಟಿಂಗ್ TDS. ಆವಾಗ ವಿತಿನ್ ಇಂಡಿಯಾ ಆಗಿದ್ದರೆ 30% ಡಿಡಕ್ಷನ್ ಸಿಗುತ್ತೆ, 70% ಸಿಗಲ್ಲ. ಔಟ್ಸೈಡ್ ಇಂಡಿಯಾ ಆಗಿದ್ದರೆ 100% ಸಿಗಲ್ಲ, ಅಷ್ಟೇ, ಡಿಡಕ್ಷನ್ ಸಿಗಲ್ಲ. ಇದು ಡಿಡಕ್ಷನ್ಸ್ ಮತ್ತು ಎಕ್ಸೆಂಪ್ಷನ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಆಯಿತು ವಿಡಿಯೋ ಲೆಂತ್, ಬಟ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋಸಿಂದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್.